ನೀವೆಲ್ಲ ಬಂದಿದ್ದೀರಾ ಅಂತ ನಂಗೆ ತುಂಬ ಖುಷಿ ಇದೆ. ಸೊ ಇಫ್ ಐ ಮೇಕ್ ಎನಿ ಮಿಸ್ಟೇಕ್ಸ್ ವೆನ್ ಐ ಆಮ್ ಸ್ಪೀಕಿಂಗ್ ಇನ್ ಕನ್ನಡ, ಪ್ಲೀಸ್ ಫರ್ಗಿವ್ ಮೀ. ನಾನು ಇನ್ನೂ ಕಲಿತಾ ಇದ್ದೀನಿ. ಬಟ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ನಮ್ಮ ಎಂಟೈರ್ ಟೀಮು ಮತ್ತು ಎಲ್ಲರೂ, ಪವಿ ಅವ್ರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. So I just want to say thank you so much for coming. And ನನಗೆ ಈ ಫುಲ್ ಪ್ರಾಜೆಕ್ಟು ಓಕೆ ಮಾಡಬೇಕು ಅಂತ ಗಿರಿಗೌಡ ಅವರು ಹೇಳ್ತಾನೆ ಇದ್ರು. ಓಕೆ ನೋ ಮ್ಯಾಟರ್ ವಾಟ್ ನಾವು ಮಾಡಲೇಬೇಕು, ಮಾಡೋಣ ಅಂತ. ಆ್ಯಂಡ್ ನಮ್ಗೆ ಯಾವ ಥರ ವಿಜುವಲ್ ಆಗಿ ಯಾವ ಥರ ಇತ್ತು ಮತ್ತು ಎಲ್ಲ ನಾವು ಯೋಚನೆ ಮಾಡಿಕೊಂಡು ಮತ್ತು ಲಿರಿಕ್ಸ್ ಬರೀತಾ ಇದೆ. ನಾನು ಇಂಗ್ಲೀಷಲ್ಲಿ ಬಂತು, ಕನ್ನಡಲ್ಲೂ ಬರೀತಾ ಇದೆ. ನಾನು ಕಲಿತಾ ಇದ್ದೀನಿ. ಸೊ ಅದು ಮಾಡುವಾಗ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಯಶ್ ಸರ್ ಬಗ್ಗೆ ರಾಯ ಅಂತ ಅವ್ರ ಕ್ಯಾರೆಕ್ಟರು ಟಾಕ್ಸಿಕಲ್ಲಿ, ಅದ್ರ ಮೇಲೆ ಒಂದು ಹಾಡಿರೋದು ಆ್ಯಂಡ್ ಹಾಡು ಬರೆದಿರೋದು. ಆ್ಯಂಡ್ ಅವ್ರನ್ನ ಅವ್ರ ಟ್ರಿಬ್ಯೂಟ್ ಥರ ಮಾಡೋಕ್ಕೆ, ಲೈಕ್ ಇಟ್ಸ್ ಟ್ರಿಬ್ಯೂಟ್ ಟು ಟಾಕ್ಸಿಕ್. ಇದು ಪ್ಯಾನ್ ವರ್ಲ್ಡ್ ನಿಜ ಹೇಳಬೇಕಂದ್ರೆ. ಆ್ಯಂಡ್ ಇಟ್ ಹ್ಯಾಸ್ ಓಪನ್ಡ್ ಅ ಲಾಟ್ ಆಫ್ ಡೋರ್ಸ್ ಫಾರ್ ಅ ಲಾಟ್ ಆಫ್ ಆರ್ಟಿಸ್ಟ್ಸ್. ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಯಾರ್ಯಾರು ಇರ್ತಾರೋ ಇವಾಗ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಹಿಂದಿ ಇರಲಿ, ತಮಿಳ್, ತೆಲುಗು, ಎಲ್ಲ ಏನಾದರೂ ಇರಲಿ, ನಾವು ಆನ್ ಎನ್ ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಸ್ ಆರ್ಟಿಸ್ಟ್ಸ್ ವಿ ಕ್ಯಾನ್ ಗ್ರೋ ಅಂತ ಅವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ನಮಗೆ ಒಂದು ಹೋಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ನನಗೆ ಆ್ಯಕ್ಚುಲಿ ನೋಡಿದ ತಕ್ಷಣ ನಾನು ಮೂವಿ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು. ಸಖತ್ತಾಗಿತ್ತು ನಿಜ ಹೇಳಬೇಕಂದ್ರೆ. ಫಸ್ಟ್ ಹಾಫು ಮತ್ತು ಸೆಕೆಂಡ್ ಹಾಫು ಎರಡೂ ತುಂಬ ಚೆನ್ನಾಗಿತ್ತು. ಅವ್ರ ಆ್ಯಕ್ಟಿಂಗ್ ಅಂದರೆ ಏನು ಹೇಳಬೇಕು. ರಾಕಿಂಗ್ ಸ್ಟಾರ್ ಯಶ್ ಅಂದರೆ ರಾಕಿಂಗ್ ಸ್ಟಾರ್ ಯಶ್. ಸೊ ಅದನ್ನ ನೋಡಿ ಇಟ್ಸ್ ಆಬ್ಸಲ್ಯೂಟ್ಲಿ ಹೀ ಈಸ್ ಅಮೇಝಿಂಗ್ ಆ್ಯಂಡ್ ಐ ಆಮ್ ಸೋ ಇನ್ಸ್ಪೈರ್ಡ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಸ್ನೇಹಿತರಾದ ಪವಿ ಪೂವಪ್ಪ, ಹಾಗೆ ಸಂತೋಷ್ ಸರ್, ನಾನು ಕರುಣಾಕರ ಪ್ರೊಡ್ಯೂಸರು, ಪ್ರಕಾಶ್ ಸರ್, ವರ್ಧಾ, ಮಂಜೇಶ್, ಎಲ್ಲ ನಮ್ಮ ಸ್ನೇಹಿತರು ಬಂದಿರೋದಕ್ಕೆ ಸ್ವಾಗತ. ಸರ್, ಈ ಆಲ್ಬಮ್ ಸಾಂಗು ನಾನೇ ಡೈರೆಕ್ಟ್ರು. ಒಂದು 11 ಆಲ್ಬಮ್ ಸಾಂಗ್ನ ನಾನು ಡೈರೆಕ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ವಿಷಾನಿ ಜೊತೆ ಒಂದು 6 years ಜರ್ನಿ ನಂದು. ಇದು ಸೇರಿಸಿ ಇದಕ್ಕೆ ಈ ಸಾಂಗ್ ಆಗೋದಕ್ಕೆ ಜಾಸ್ತಿ ನಾನು ಥ್ಯಾಂಕ್ ಯು ಹೇಳ್ಬೇಕಂದ್ರೆ ಮೀಡಿಯಾ ಪೀಪಲ್ಸ್ಗೆ. ನಾವು ಇದನ್ನು ಸ್ಟಾರ್ಟ್ ಮಾಡಿದಾಗ ಯಾರು ಕೂಡ ನಮಗೆ ಸಪೋರ್ಟಾಗಿ ಯಾರೂ ಇರಲಿಲ್ಲ. ತುಂಬ ಅಲಿದ್ವಿ ನಾವು, ಈಶಾನಿ ಆಗಿರ್ಬೋದು, ಲೇಬಲ್ಸ್ಗಳಿಗೆ ಅಲಿದ್ವಿ. ಸುಮಾರು ಕಡೆ ನಮ್ಮ ಪ್ರಾಡಕ್ಟ್ ನೋಡಿ ಅಂತ ಕೇಳಿದ್ವಿ, ಯಾರೊಬ್ಬರು ಬರಲಿಲ್ಲ. ಈಶಾನಿ ಅವ್ರ ತಂದೆ ಈಶಾನಿನ ದುಬೈಯಿಂದ ಕರ್ಕೊಂಬಂದಾಗ ಯಾರು ಅನ್ನೋದು ಗೊತ್ತಿಲ್ಲ, ಇಂಡಸ್ಟ್ರಿ ಏನಂತ ಗೊತ್ತಿಲ್ಲ. ಬಂದರು, ಒಂದು ಫೋಟೋ ಶೂಟ್ ಮಾಡಬೇಕಾಯಿತು ನನ್ನ ಮಗಳಿಗೆ, ದೀಪಾ ಏರ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಅವರಿಂದ ನಮಗೆ ಪರಿಚಯ ಆಗಿದ್ದು ಈಶಾನಿ ಕೂಡ. ತಂದಾಗ ಅವ್ರಿಗೆ ಟ್ರಸ್ಟ್ ಇಲ್ಲ ಯಾರಿಗೂ, ಇಲ್ಲಿ ಇಂಡಸ್ಟ್ರಿ ಹೆಂಗೆ, ಯಾವ ಥರ ನನ್ನ ಮಗಳು ಇಲ್ಲಿ ಹೆಂಗೆ ನಾವು ಲಾಂಚ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಆವಾಗ ನನಗೊಂದು ಫೋಟೋ ಶೂಟ್ ಅಂತ ಬಂದಾಗ ಫೋಟೋ ಶೂಟ್ನೇ ಒಂದು ಸಿನಿಮಾ ಲೆವೆಲಿಗೆ ಮಾಡಿದ್ದೆ. ನನ್ನ ಮಗಳಿಗೆ ಯಾಕೆ ಒಂದು ಆಲ್ಬಮ್ ಸಾಂಗ್ ಮಾಡ್ಬಾರ್ದು, ಅವಳು ಈಶಾನಿ ಬಗ್ಗೆ ನನಗೆ ತಿಳಿಸ್ಕೊಟ್ರು. ನನ್ನ ಮಗಳು ಒಬ್ಳು ಇಂಟರ್ನ್ಯಾಷನಲ್ ಸಿಂಗರು ಅಂತೆಲ್ಲ ತಿಳಿಸ್ಕೊಟ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಂದ್ರಶೇಖರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ ನನ್ನ ಮೇಲೆ ಟ್ರಸ್ಟ್ ಮಾಡಾದ್ಮೇಲೆ ಒಂದು ಸಾಂಗ್ ನಾವು ಮಾಡಿದ್ವಿ, ಊರ್ಮಿಳ ಅಂದ್ಬಿಟ್ಟು. ತುಂಬ ಅವ್ರಿಗೆ ಮೆಸ್ಸು ಇಟ್ಕೊಡ್ತದ್ದು. ಅದರಿಂದ ಬಿಗ್ ಬಾಸ್ಗೆ ಹೋದ್ರು ಈಶಾನಿ ಅವರು. ಅಲ್ಲಿಂದ ಬಂದಮೇಲೆ ನಿಮಗೂ ಗೊತ್ತು, ಡೇ 1 ಸ್ಟಾರ್ಟ್ ಮಾಡಿದಾಗೂ ಎಲ್ಲರ ಹತ್ರ ಸುಮಾರು ಜನ ಹತ್ರ ಅಲ್ದ್ವಿ, ಯಾರೂ ಬರಲಿಲ್ಲ. ಅವತ್ತು ನಾನು ಈಶಾನಿ ಹತ್ರ ಕೂತ್ಕೊಂಡು ಹೇಳಿದಾಗ, ಸರಿ ಮೀಡಿಯಾ ಪೀಪಲ್ಸ್ ಹತ್ರ ಹೋಗೋಣ, ಅವರು ನೋಡೋಣ, ಅವ್ರ ಮುಂದೆನೇ ತೊಗೊಂಡೋಗೋಣ ಅಂದಾಗ ಅವತ್ತು ಅವ್ರು ಸಪೋರ್ಟ್ ಮಾಡಿದ್ರು ನಮಗೆ. ಡೇ 1 ಸ್ಟಾರ್ಟ್ ಮಾಡಿ ಟಿಲ್ ಡೇವರೆಗೂ ನೀವಿದ್ದೀರಾ. ನಮಗೆ ಬೇರೆಯವ್ರು ಯಾರು ನಂಬಿಸ್ಬೇಕಾಗಿಲ್ಲ, ನೀವು ನಮ್ಗೆ ಸಪೋರ್ಟ್ ಮಾಡಿಕೊಟ್ಟಿದ್ದೀರಾ, ನಾವು ಮಾಡ್ತಾನೆ ಇದ್ದೀವಿ. ನೀವೇ ನಮ್ಮ ಶಕ್ತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ನೋಡಿದ್ರಿ ಪ್ರಾಡಕ್ಟ್ನ, ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ನಾವು. ಹೌದು, ಇದನ್ನೊಂದು ಸಾಂಗ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಾಡಬೇಕು. ಆಲ್ಬಮ್ ಸಾಂಗ್ ಎಲ್ಲರೂ ಮಾಡ್ತಾರೆ ಸರ್, ಒಂದು ರೀಚ್ ಸಿಕ್ಕಿರಲ್ಲ. ಈಗ ಬಾಯ್ಸ್ದೇ ಇವಾಗ ಎಲ್ಲ ಬಾಯ್ಸು ಮಾಡ್ತಾರೆ, ಇಲ್ಲಿದ್ದಾರೆ. ಬಟ್ ಹೆಣ್ಣುಡುಗಿಯಾಗಿ ಒಬ್ಬಳೇ ಇರೋದು ಇವಾಗ ಕಣ್ಣು ಕಾಣ್ತಿರೋದು ನಮಗೆ. ಸರಿ ಆಯಿತು, ಒಂದು ಎಷ್ಟು ಸಾರು ನಮಗೊಂದು ಹೇಳಿದ್ರು, ರೂಟ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ನಮ್ಗೆ ತೋರಿಸಿರೋ ದಾರಿ ನಾವು ಒಂದು ದೊಡ್ಡ ಮಟ್ಟದಲ್ಲೇ ಮಾಡೋಣ ಅಂದ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಸಾಂಗ್ ಮಾಡೋಣ ಅಂದ್ಬಿಟ್ಟು ಇದನ್ನು ಮಾಡಿದ್ವಿ ಟಾಕ್ಸಿಕ್ ಸರ್.